ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರ್ತಕ್ಕಂತಹ ಶ್ರೀ ಶರಣಪ್ರಕಾಶ್ ಪಾಟೀಲ್ರಿದ್ದಾರೆ. ಇತ್ತೀಚೆಗೆ ಯುವ ನಿಧಿ ಎನ್ನುವ ಈ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆ ಲಾಂಚ್ ಆಗಿತ್ತು. ಈ ಯೋಜನೆಯ ಪ್ರಗತಿ, ಅಲ್ಲಿ ನೋಂದಾಯಿಸಿಕೊಳ್ತಾ ಇರತಕ್ಕಂಥ ವ್ಯಕ್ತಿಗಳು, ಮುಂದಿನ ಗುರಿ ಎಲ್ಲವುಗಳ ಬಗ್ಗೆ ಸವಿಸ್ತಾರವಾಗಿ ಅವರು ಮಾತನಾಡಿಸ್ತೀನಿ. ಸರ್, ಸ್ವಾಗತ ನಿಮಗೆ ಈ ಒಂದು ಇಂಟರ್ವ್ಯೂಗೆ. ನಮಸ್ಕಾರ. ಯುವ ನಿಧಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ತಡವಾಗಿ ಬಂತು, ಅದರ ಲೇಟೆಸ್ಟ್ ಆಗಿ ಬಂತು, ಅದ್ಭುತ ಜನಸ್ಪಂದನೆ ಇರತಕ್ಕಂಥ ಕಾರ್ಯಕ್ರಮ ಅಂತ. ತಡವಾಗಿ ಏನು ಬಂದಿಲ್ಲ. ಹಾಂ, ಯಾಕಂದರೆ ನಮ್ಮ ಗ್ಯಾರಂಟಿ ನಾವು ಏನು ಘೋಷಣೆ ಮಾಡಿದ್ವಿ ಅಂದರೆ, ಪಾಸಾಗಿ 6 ತಿಂಗಳವರೆಗೆ ಅವರಿಗೆ ಒಂದು ವೇಳೆ ಯಾವುದೇ ಉದ್ಯೋಗ ಸಿಕ್ಕಿಲ್ಲ ಅಥವಾ ಅವ್ರು ಹೈಯರ್ ಎಜುಕೇಷನ್ಗೆ ಹೋಗಿಲ್ಲ ಅಂತಂದರೆ ಅವರು ಯುವ ನಿಧಿ ಏನು ನಾವು ಹಣ ಕೊಡ್ತಾ ಇದ್ದೀವಿ. ಗ್ರ್ಯಾಜುಯೇಟ್ಸ್ಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ 2 ವರ್ಷ ತನಕ ಅಂತ ನಾವು ಘೋಷಣೆ ಮಾಡಿದ್ವಿ. 6 ವರ್ಷ ಅವರಿಗೆ ಯಾವುದು ಉದ್ಯೋಗ, 6 ತಿಂಗಳು ಯಾವುದು ಉದ್ಯೋಗ ಸಿಕ್ಕಿಲ್ಲ ಅಂದರೆ ಅವರಿಗೆ ಅಂತ ನಾವು ಘೋಷಣೆ ಮಾಡಿದ್ವಿ. ನಮ್ಮ ಸರ್ಕಾರ ಬಂದ ಮೇಲೆ ಈಗ ಮೇಯಲ್ಲಿ ಪಾಸ್ ಆದವರು ಡಿಸೆಂಬರಲ್ಲಿ ಎಲಿಜಿಬಲ್ ಆಗ್ತಾರೆ. ಹಾಗಾಗಿ ಜನವರಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಆನ್ ಟೈಮ್. ಓಕೆ. ಈಗಾಗಲೇ ಸುಮಾರು 88,000ಕ್ಕಿಂತ ಜಾಸ್ತಿ ಮಕ್ಕಳು ಎನ್ರೋಲ್ ಆಗಿದ್ದಾರೆ ಮತ್ತು ಇನ್ನೂ ನಮಗೆ ಸುಮಾರು ಇನ್ನೂ 4 ಲಕ್ಷ ಎನ್ರೋಲ್ಮೆಂಟ್ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಓಕೆ. ಈಗ ಉದ್ಯೋಗ ಎಲ್ಲ ಕಡೆ ಇದರ ಚರ್ಚೆ ಜಾಸ್ತಿ ಇರುವ ಹೊತ್ತಲ್ಲಿ ಉದ್ಯೋಗ ಸಿಗದೇ ಇರೋರು ಏನು ಮಾಡಬೇಕಪ್ಪ ಅಂತ ತಲೆ ಮೇಲೆ ಕೈ ಹೊತ್ತುಕೊಂಡು ಇರುವಂತಹ ಸನ್ನಿವೇಶದಲ್ಲಿ ಈ ಯೋಜನೆ, ಅದ್ರ ಬಗೆಗೆ ನೋಂದಾಯಿಸ್ಕೊಳ್ಳೋದೊಂದು ಭಾಗ ಸರ್. ಜನಗಳ ರಿಯಾಕ್ಷನ್ನು ಒಂದು ಸಾಂತ್ವನ ರೂಪದಲ್ಲಿ ಇದು ಬಂದಿದೆಯಾ ಅಂತ? ಖಂಡಿತವಾಗಿಯೂ ಕೂಡ. ಯಾಕಂದರೆ ನಮ್ಮ ಯಾರು ಎನ್ರೋಲ್ಮೆಂಟ್ ಮಾಡ್ತಾ ಇದ್ದಾರೆ ಗ್ರ್ಯಾಜುಯೇಟ್ಸು, ನಾವೇನು ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತಂದರೆ 2022 2023ರಲ್ಲಿ ಪಾಸಾಗಿರ್ತಕ್ಕಂಥ ಎಲ್ಲ ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸಿಂದ ನಾವು ಅವರನ್ನು ಎನ್ರೋಲ್ ಮಾಡ್ತಾ ಇದ್ದೀವಿ. ಮತ್ತು ಇದು ಮುಂದೆ ಯಾರ್ಯಾರು ಪಾಸ್ ಆಗ್ತಾರೆ ಅಂದರೆ 23, 24, 24, 25 ಇದು ನಿರಂತರವಾಗಿ 5 ವರ್ಷಗಳ ಕಾಲ ಎಲ್ಲಿ ತನಕ ನಮ್ಮ ಸರ್ಕಾರ ಇದೆ ಅಲ್ಲಿವರೆಗೆ ನಾವು ಇದನ್ನು ಘೋಷಣೆನ ಮಾಡಿದ್ದೀವಿ. ಹಾಗಾಗಿ ಅವರು ನಮಗೆ ಸಾಕಷ್ಟು ಜನ ಏನು ಎನ್ರೋಲ್ ಆಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಅಟ್ಲೀಸ್ಟು ನಮಗೆ 3,000 ರೂಪಾಯಿ ತಿಂಗಳಿಗೆ 2 ವರ್ಷ ತನಕ ಕೊಡೋದೇನು ವಿಶ್ವಾಸ ಇದೆಯಲ್ಲ ಸರ್ಕಾರದ್ದು, ಅದು ಅನ್ಎಂಪ್ಲಾಯ್ಮೆಂಟ್ ಸಬ್ಸಿಸ್ಟೆನ್ಸ್ ಅಲವನ್ಸ್ ಅಂತ ಕೊಡ್ತಾ ಇದ್ದೀವಿ ನಾವು. ಏನಂದರೆ ಪಾಪ ಅವ್ರಿಗೇನಾದರೂ ಉದ್ಯೋಗ ಹುಡುಕೋದಕ್ಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ, ಇಂಟರ್ವ್ಯೂ ಅಟೆಂಡ್ ಆಗಬೇಕಾದ್ರೆ ಮತ್ತು ತಂದೆ ತಾಯಿಗೆ ಹಣ ಕೇಳಬೇಕಾಗಿಲ್ಲ ಅವರು. ಅದಕ್ಕೆ ಅವರಿಗೆ ಸಹಕಾರ ಕೊಡೋಕ್ಕೆ ಇದನ್ನು ಮಾಡಿದ್ದೀವಿ. ಅದನ್ನು ಖಂಡಿತವಾಗಿ ನಮ್ಮ ಯುವಕರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಘೋಷಣೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾವು ಕೇವಲ ಹಣ ಕೊಡ್ತಕ್ಕಂಥದ್ದಲ್ಲ, ಅವ್ರಿಗೆ ಕೌಶಲ್ಯನೂ ಕೂಡ ಕೊಡ್ತೀವಿ. ಯಾಕಂದರೆ ಯಾರು ಯುವ ನಿಧಿಗೆ ಎನ್ರೋಲ್ ಆಗ್ತಾರೆ ಅವರು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಕೂಡ ಅವರಿಗೆ ನಾವು ಎನ್ರೋಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರಿಗೆ ಕೌಶಲ್ಯ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಸರ್ಕಾರ ಮಾಡ್ತಕ್ಕಂಥ ಉದ್ದೇಶ ಇದೆ. ಓಕೆ. ಅಂದರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್ ಈ ಕೌಶಲ್ಯ ಅಂತ ಹೇಳಿ? ಈಗ ಯಾರ್ಯಾರು, ಈಗ ನಾವು ಯುವ ನಿಧಿ ಈಗಾಗಲೇ ಪ್ರಾರಂಭ ಆಗಿದೆ. ಯಾರ್ಯಾರು ಅವರ ರಿಸಲ್ಟ್ ಡಿಕ್ಲೇರ್ ಆಗಿ 6 ತಿಂಗಳಾದರೆ ಆಟೋಮೆಟಿಕ್ಲಿ ಅವರಿಗೆ DBT ಆಗುತ್ತೆ. ಕರೆಕ್ಟ್. ಈಗಂತೂ ಅದು ಪ್ರಾರಂಭ ಆಗಿದೆ. ಸುಮಾರು 3,000ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಆಗಿದೆ. ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಆಗ್ತಾ ಹೋಗ್ತಾರೆ ಅವರಿಗೆ ಆಟೋಮೆಟಿಕಲಿ DBT ಆಗ್ತಾ ಹೋಗುತ್ತೆ. ಹಾಗಾಗಿ ಅದಾದಮೇಲೆ ನಾವು ಖಂಡಿತವಾಗಿ ಇವರೆಲ್ಲರನ್ನು ನಾವು ಯಾರು ಯುವ ನಿಧಿಯಲ್ಲಿ ಎನ್ರೋಲ್ ಆಗಿದ್ದಾರೆ ಅವರಿಗೆ ನಾವು ಸ್ಕಿಲ್ ಕನೆಕ್ಟ್ ಪೋರ್ಟಲ್ಗೂ ಕೂಡ ಅವ್ರಿಗೆ ಆನ್ ಬೋರ್ಡ್ ತೊಗೊಳ್ತಾ ಇದ್ದೀವಿ. ಅದಾದಮೇಲೆ ಅವರಿಗೆ ಸ್ಕಿಲ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡ್ಬೋದು. ವೈದ್ಯಕೀಯ ಶಿಕ್ಷಣ ಅಂತ ಬಂದಾಗಲೂ ಸಾಕಷ್ಟು ಬದಲಾವಣೆಗಳು, ಬೆಳವಣಿಗೆಗಳು ಕಾಣ್ತಾ ಇದ್ದೀವಿ ಸರ್. ಆ ಕ್ಷೇತ್ರದ ಕಡೆ ತಮ್ಮ ಫೋಕಸ್ ಹೇಗಿದೆ ಅಂತ? ಈಗ ನಾವು ಹಿಂದಿನ ಒಂದು 2013ರಿಂದ 2018ವರೆಗೂ ಕೂಡ ನಾನು ಸಚಿವನಾಗಿದ್ದೆ. ಇದೇ ಇಲಾಖೆ ಸಚಿವನಾಗಿದೆ 5 ವರ್ಷ. ಆಗಲೂ ಕೂಡ ನಾವು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ವಿ. ನಮ್ಮ ಕನಸೇನಾಗಿತ್ತು ಅಂದರೆ ಪ್ರತಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥದ್ದು ನಮ್ಮ ಪಾಲಿಸಿಯಾಗಿತ್ತು. ಹಾಗಾಗಿ ಈಗ ಸಾಕಷ್ಟು ಪ್ರಗತಿ ಆಗಿದೆ. ಉದ್ದೇಶ ಏನಂತಂದರೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಅದು 100% ಸೀಟು ಮೆರಿಟ್ ಕೋಟಾಗಿ ಹೋಗ್ತದೆ. ಈ ರಾಜ್ಯದ ಪ್ರತಿಭಾವಂತ ಯುವಕರು ಯಾರು ಭಾಳ ಕಷ್ಟಪಟ್ಟು ಡಾಕ್ಟರ್ ಆಗಬೇಕು ಅಂತ ಹಗಲೇಳು ಶ್ರಮ ಪಡ್ತಾರೆ, ಅವರಿಗೆ ನಾವು ಗೌರ್ಮೆಂಟ್ ಸೀಟ್ ಅಂದರೆ ಅದು ಫ್ರೀ ಸೀಟ್ ಇದ್ದಂಗೆ. ಅದಕ್ಕೆ ಫೀಸ್ ಭಾಳ ಕಮ್ಮಿ ಇರುತ್ತೆ ಮತ್ತು ಗುಣಮಟ್ಟದ ಶಿಕ್ಷಣ ಕೂಡ ಅವ್ರಿಗೆ ಸಿಗುತ್ತೆ. ಹಾಗಾಗಿ ಅವರಿಗೆ ಒಂದು ಅವಕಾಶ ಕೊಡಬೇಕು. ಅಂದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕು ಮತ್ತು ವಿಶೇಷವಾಗಿ ಬಡವ್ರ ಮಕ್ಕಳು ಯಾರು ಡಾಕ್ಟರ್ ಆಗಬೇಕಂತ ಆಸ್ಪೈರ್ ಮಾಡ್ತಾ ಇದ್ದಾರೆ ಅವರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ ಆಗಿತ್ತು. ಜೊತೆಗೆ ಆ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಬಂದರೆ
ಅಲ್ಲಿ ಟೀಚಿಂಗ್ ಆಸ್ಪತ್ರೆಯಲ್ಲಿ ಎಲ್ಲ ಫ್ಯಾಕಲ್ಟೀಸ್ ಇರ್ತಾರೆ. ಹಾಗಾಗಿ ಬಡವರಿಗೆ ಗುಣಮಟ್ಟದ ಅಲ್ಲಿ ಚಿಕಿತ್ಸೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಸಾಕಷ್ಟು ಪ್ರಗತಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಈಗ 22 ಮೆಡಿಕಲ್ ಕಾಲೇಜ್ಗಳಿವೆ ಸರ್ಕಾರಿ. ಇನ್ನು 7-8 ಕಡೆ ಆಗಬೇಕಾಗಿದೆ. ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಜೊತೆಗೆ ನಾವು ಹಿಂದಿನ ಸರ್ಕಾರದಲ್ಲಿನೇ ಇನ್ನೊಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಅದೇನಂತಂದರೆ ನಾವು ಸರ್ಕಾರಿ ಮಟ್ಟದಲ್ಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ. ಉದ್ದೇಶ ಏನಂದರೆ ಈಗ ನಿಮಗೆಲ್ಲ ಗೊತ್ತಿದೆ, ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಯಾವ ರೀತಿ ದುಬಾರಿ ವೆಚ್ಚ, ಸಾಮಾನ್ಯ ಜನರು ಅದನ್ನು ಭರಿಸೋಕ್ಕಾಗೋದಿಲ್ಲ. ಆದರೆ ಅದು ನಾವು ಸರ್ಕಾರ ಮಟ್ಟದಲ್ಲೇ ನಾವು ಉಚಿತವಾಗಿ ಜನರಿಗೆ ಇದರ ಸೌಲಭ್ಯ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕಲಬುರಗಿ, ಮೈಸೂರು, ಬೆಳಗಾಂ ಎಲ್ಲ ಡಿವಿಷನಲ್ ಹೆಲ್ತ್ ಕ್ವಾರ್ಟರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು 2017ರಲ್ಲೇ ಘೋಷಣೆ ಮಾಡಿದ್ವಿ. ಆದರೆ ಹಿಂದಿನ ಸರ್ಕಾರ ಏನೂ ಅದಕ್ಕೆ ಮಾಡಲಿಲ್ಲ. ಆದರೆ ಈ ಬಿಲ್ಡಿಂಗ್ ಎಲ್ಲ ನಾವೇ ಸ್ಯಾಂಕ್ಷನ್ ಮಾಡಿ ಈಗ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಹಿಂದಿನ ಸರ್ಕಾರ ಏನೂ ಮಾಡಲಿಲ್ಲ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿ ಇನ್ನೊಂದು 3 ತಿಂಗಳಲ್ಲಿ ಇವೆಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಲೋಕಾರ್ಪಣೆ ಮಾಡಬೇಕು. ಸಾಮಾನ್ಯ ಜನರಿಗೆ, ಬಡವರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಅದಲ್ಲದೆ ತುರ್ತು ಚಿಕಿತ್ಸೆಗೆ ಟ್ರಾಮಾ ಸೆಂಟರ್ಸ್ ಒಂದು ಮೈಸೂರಲ್ಲಿ, ಕಲಬುರಗಿಯಲ್ಲಿ, ಆಮೇಲೆ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳ್ಳಾರಿಯಲ್ಲಿ, ಅಲ್ಲಿ ಒಂದು ಟ್ರಾಮಾ ಸೆಂಟ್ರು, ಇವೆಲ್ಲವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಏನಂತಂದರೆ ಸಾಮಾನ್ಯ ಜನರಿಗೆ, ಬಡವರಿಗೆ ಗುಣಮಟ್ಟದ ಚಿಕಿತ್ಸೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಸಿಗಬೇಕು ಅಂತಕ್ಕಂಥ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಇದೆ, ಅದರೊಂದು ಬ್ರ್ಯಾಂಚ್ ಕಲಬುರಗಿಯಲ್ಲಿ ಮಾಡಿದ್ದೀವಿ. ಈಗ 371 ಬೆಡೆಡ್ ಹಾಸ್ಪಿಟ್ಲು ಕೂಡ ನಿರ್ಮಾಣ ಆಗ್ತದೆ. ಇನ್ನೊಂದು ಈ ತಿಂಗಳೇ ಮಾಡ್ಬೇಕಂತ ಮಾಡಿದ್ವಿ. ಬಹುಶಃ ಮುಂದಿನ ತಿಂಗಳು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಆಮೇಲೆ ಹುಬ್ಳಿಯಲ್ಲೂ ಕೂಡ ಒಂದು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬೆಂಗಳೂರು ಜಯದೇವ ಮೇಲಿರೋ ಒತ್ತಡನ ಕಡಿಮೆ ಮಾಡೋದಕ್ಕೆ ಎಲ್ಲ ಕಡೆ ಇಲ್ಲಿಗೆ ಬರ್ತಾರೆ ಸರ್. ಅದು ಎಷ್ಟು ತಡ್ಕೊಳ್ಳುತ್ತೆ? ಅದಕ್ಕೇನೆ ಮೈಸೂರಲ್ಲಿ ಒಂದು ಮುಂಚೆನೇ ಮಾಡಿದ್ರು. ಹಾಗಾಗಿ ಈಗ ನಾವು ಕಲಬುರಗಿಯಲ್ಲಿ ಮಾಡಿದ್ದು ಹೋಗ್ತದೆ. ಈ ಸರಿ ಮತ್ತೆ ಒಂದು ಧಾರವಾಡಲ್ಲೂ ಕೂಡ, ಹುಬ್ಳಿ ಧಾರವಾಡಲ್ಲೂ ಕೂಡ ಒಂದು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಬೆಂಗಳೂರು ಜಯದೇವ ಆಸ್ಪತ್ರೆ ಮೇಲೆ ಒತ್ತಡ ಇರಬಾರ್ದು ಅಂತಕ್ಕಂಥ ಉದ್ದೇಶ. ಅಂದರೆ ಈಗ ಇನ್ನೊಂದು ಸರ್, ನಮ್ಮಲ್ಲಿ ಬಿಲ್ಡಿಂಗ್ಗಳಿಗೇನು ಕಡಿಮೆ ಇಲ್ಲ ಸರ್, ಕೊರತೆನೂ ಇಲ್ಲ. ಸಮಸ್ಯೆ ಇರೋದೇ ಇಚ್ಛಾಶಕ್ತಿ. ಸರ್ಕಾರಿ ಆಸ್ಪತ್ರೆ ಅಂದರೆ ಇವತ್ತಿಗೂ ಅನೇಕ ಬಿಲ್ಡಿಂಗ್ಗಳು ಸಿಗ್ತಾವೆ ನಮಗೆ. ಅಲ್ಲಿ ಫೆಸಿಲಿಟಿ ಬೇಕು, ಬೆಡ್ ಬೇಕು, ಸಿಬ್ಬಂದಿ ಬೇಕು. ಅಂದರೆ ನಿಜವಾಗ್ಲೂ ನಾನು ಸೇವೆ ಮಾಡಬೇಕು ಅನ್ನೋ ಕಾಳಜಿ ಇರತಕ್ಕಂಥ ಮನಸ್ಸುಗಳು ಬೇಕು ಸರ್. ಈ ನಿಟ್ಟಿನಲ್ಲಿ ಶರಣಪ್ರಕಾಶ್ ಪಾಟೀಲ್ರ ಅವಧಿಯಲ್ಲಿ ಮಹತ್ವದ ಬದಲಾವಣೆ ನಿರೀಕ್ಷೆ ಮಾಡಿ. 100% ಈಗ ನೀವು ಯಾವುದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಹೋದರೆ ಅಲ್ಲಿ ಭಾಳ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಟ್ಟಿದ್ದೀವಿ. ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಕೆಲವು ಕಾಲೇಜ್ಗಳಲ್ಲಿ ಸ್ವಲ್ಪ ಏನೋ ಕೊರತೆ ಇರ್ಬೋದು. ಅದು 1 ವರ್ಷದಲ್ಲಿ ಅದನ್ನು ಪೂರ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಹಾಗಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಅದರ ಜೊತೆಗೆ ಇವತ್ತು ನಾವು ಏನು ಆಸ್ಪತ್ರೆಗಳಲ್ಲಿ ಡಾಕ್ಟರ್ಸ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಅಂತಿಲ್ಲ. ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಏನಂದರೆ ಎಲ್ಲೆಲ್ಲಿ ಏನೇನು ಲೋಪದೋಷಗಳಿವೆ ಮತ್ತು ಅದು ಏನೇನು ಅಡಿಷ್ನಲ್ ಫೆಸಿಲಿಟಿ ಅವಶ್ಯಕತೆ ಇದೆ ಅದನ್ನು ಕೂಡ ಅನಲೈಸ್ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನೂ 1 ವರ್ಷದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ. ಹಳ್ಳಿಗಳ ಕಡೆಗೆ ಸರ್, ಈ ಆರೋಗ್ಯದ ಗುಣಮಟ್ಟ ಸುಧಾರಿಸೋ ದೃಷ್ಟಿಯಿಂದ ಹಳ್ಳಿಗಳಲ್ಲಿ ಸರ್ಕಾರಿ ವೈದ್ಯರ ಕಡ್ಡಾಯ ಸೇವೆ, ಈ ವಿಚಾರ ಎಲ್ಲಿಗೆ ಬಂತು ಸರ್? ಅದು ಯಾವಾಗಲೂ ಜಿಜ್ಞಾಸೆ ಇರುತ್ತೆ. ಹಾಗೇನಿಲ್ಲ. ನಾನು ಹಿಂದೆ ಸಚಿವನಾಗಿದ್ದಾಗ 2017ರಲ್ಲಿ ಒಂದು ಕಂಪಲ್ಸರಿ ರೂರಲ್ ಸರ್ವಿಸ್ ಬಿಲ್ಲನ್ನು ಮಾಡಿದ್ದೆ. ಅದಾದಮೇಲೆ ಕೋರ್ಟ್ಗೆ ಹೋಯ್ತು. ಅದಾದಮೇಲೆ ಇಂಪ್ಲಿಮೆಂಟು ಆಯಿತು. ಈ ಸಾರಿ ಅದನ್ನು ಸ್ವಲ್ಪ ಮಾಡಿಫಿಕೇಶನ್ ಈಗ ಮಾಡಿದೆ ಹಿಂದಿನ ಅಸೆಂಬ್ಲಿಲಿ. ಏನಂತಂದರೆ ನಮಗೆ ಸ್ಯಾಂಕ್ಷನ್ ಪೋಸ್ಟಿಗೆ ನಾವು ಅದನ್ನು ರೆಸ್ಟ್ರಿಕ್ಟ್ ಮಾಡಿದ್ವಿ. ಯಾಕಂದರೆ ಭಾಳಷ್ಟು ವೈದ್ಯರು ಬರ್ತಾ ಇದ್ದಾರೆ, ಅಷ್ಟು ಕೊರತೆ ಇಲ್ಲ ಈಗ ನಮಗೆ. ಹಾಗಾಗಿ ನಮಗೆ ಸ್ಯಾಂಕ್ಷನ್ ಪೋಸ್ಟಿಗೆ ರೆಸ್ಟ್ರಿಕ್ಷನ್ ಇದೆ. ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯ ಒಂದು ರೂರಲ್ ಸರ್ವಿಸ್ ಇದೆ ಈಗಲೂ. ನಮಗೆ ಗೌರ್ಮೆಂಟಲ್ಲಿ ಸ್ಯಾಂಕ್ಷನ್ ಪೋಸ್ಟಿಗೆ ಮಾತ್ರ ಅದನ್ನು ಸೀಮಿತ ಮಾಡಿದ್ದೀವಿ ಅಷ್ಟೇ. ಅದರಿಂದ ಉಪಯೋಗ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳಲ್ಲಿಯೇ ಯುವ ನಿಧಿ ಯೋಜನೆಯನ್ನು ಒಂದು ಹೆಗ್ಗುರುತನ್ನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿದ್ದೀರಾ ಸರ್ ಅಂತ? ಈಗ ನೋಡಿ, ಈಗ ಯುವ ನಿಧಿ ಮಹತ್ವ ಯಾಕಿದೆ? ನಮ್ಮ 5 ಗ್ಯಾರಂಟಿಗಳಲ್ಲಿ ಯುವ ನಿಧಿ ಈ ರಾಜ್ಯದ ಯುವಕರಿಗೆ ಒಂದು ಭರವಸೆಯನ್ನು ಮೂಡಿಸ್ತಕ್ಕಂಥ ಒಂದು ಗ್ಯಾರಂಟಿ ಇದು. ಇದರಲ್ಲಿ ನಮ್ಮ ಯುವಕರು, ಯಾಕಂದರೆ ಇಡೀ ದೇಶದಲ್ಲಿ ನಿರುದ್ಯೋಗ ಭಾಳ ದೊಡ್ಡ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಈ ರಾಜ್ಯ ಸರ್ಕಾರದಲ್ಲೂ ಕೂಡ ಇವತ್ತು ಹಿಂದೆ ಏನು 5 ವರ್ಷದಲ್ಲಿ ಅಷ್ಟು ಗಣನೀಯ ಸಾಧನೆ ಆಗಿಲ್ಲ. ಆದರೆ ನಮ್ಮ ಸರ್ಕಾರ ವಿಶೇಷವಾಗಿ ನಾವು ಯುವಕರ ಬಗ್ಗೆ ಗಮನ ಯಾಕೆ ಹರಿಸ್ತಾ ಇದ್ದೀವಿ ಅಂದರೆ, ಅವರಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅಡಿಷ್ನಲ್ ಸ್ಕಿಲ್ಲನ್ನು ಕೊಟ್ಟು ಅವರಿಗೆ ನಾವು ಪ್ಲೇಸ್ಮೆಂಟ್ ಕೊಡಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ನಾವೀಗ ಒಂದು ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಒಂದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ನಾವು ಅಡಿಷ್ನಲ್ ಸ್ಕಿಲ್, ಈಗ ನಮ್ಮ
ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ 2 ಹೊಸ ಪ್ರೋಗ್ರಾಮನ್ನು ಮಾಡ್ತಾಯಿದ್ದೀವಿ. ಒಂದು ಕಲಿಕೆ ಜೊತೆ ಕೌಶಲ್ಯ, ಅಂದರೆ ಓದುವಾಗಲೇ ಅವರಿಗೆ ಎಂಪ್ಲಾಯಬಲ್ ಸ್ಕಿಲ್ಲನ್ನು, ಶಾರ್ಟ್ ಟರ್ಮ್ ಸ್ಕಿಲ್ಲನ್ನು ಕೊಡೋದಕ್ಕೆ ಕೂಡ ನಾವು ಈಗ ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟನ್ನು ಕರೆಸಿದ್ದೀವಿ. ರೆಪ್ಯೂಟೆಡ್ ಬ್ಲೂ ಚಿಪ್ ಕಂಪನೀಸು ಮುಂದೆ ಬರ್ತಾ ಇವೆ. ಮತ್ತು ಇನ್ನೊಂದು ಪ್ಲೇಸ್ಮೆಂಟ್ ಲಿಂಕ್ಡ್ ಟ್ರೈನಿಂಗ್ನು ಮಾಡ್ತಾಯಿದ್ವಿ. ಯಾರು ಇಂಡಸ್ಟ್ರಿ ಪಾರ್ಟ್ನರ್ಸ್ ಇರ್ತಾರೆ, ಯಾರಿಗೆ ಎಂಪ್ಲಾಯೀಸ್ ಅವಶ್ಯಕತೆ ಇದೆ, ಅವರಿಗೆ ಯಾವ ಸ್ಕಿಲ್ ಬೇಕು ಅವರೇ ಅದನ್ನು ಸ್ಕಿಲ್ ಕೊಡೋದಕ್ಕೆ ನಾವು ಟ್ರೈನಿಂಗ್ ಕಾಸ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೇನು ಹೇಳ್ತಾ ಇದ್ದೀವಿ ಅಂದರೆ, ನೀವು ಮುಂದೆ ಬನ್ನಿ, ಈಗ ನಮ್ಮ ಯುವ ನಿಧಿಯಲ್ಲಿ ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಅವ್ರಿಗೇನು ಅಡಿಷ್ನಲ್ ಟ್ರೈನಿಂಗ್ ಬೇಕು ನಿಮ್ಮ ಪ್ರಕಾರ, ನಿಮಗೆ ರಿಕ್ವೈರ್ಮೆಂಟ್ ಪ್ರಕಾರ ಅದನ್ನು ಟ್ರೈನಿಂಗ್ ಕೊಡಿ, ಆ ಟ್ರೈನಿಂಗ್ ಕಾಸ್ಟ್ ನಾವು ಕೊಡ್ತೀವಿ, ಅದ್ರ ಪ್ಲೇಸ್ಮೆಂಟ್ ನೀವು ಕೊಡಬೇಕು ಅನ್ನೋ ಒಂದು ಮಾಡೆಲಲ್ಲೂ ಕೂಡ ನಾವು ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ರಾಜ್ಯದ ಇವತ್ತು ಏನು ನಿರುದ್ಯೋಗಿ ಸಮಸ್ಯೆ ಇದೆಯಲ್ಲ, ಅದನ್ನು ಸರ್ಕಾರ ಇದೊಂದು ಚಾಲೆಂಜಾಗಿ ಸ್ವೀಕಾರ ಮಾಡಿ ನಮ್ಮ ಈ ರಾಜ್ಯದ ಯುವಕರಿಗೆ ನಾವು ಅವರಿಗೆ ಒಂದು ಒಳ್ಳೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬದ್ಧರಾಗಿದ್ದಾರೆ. ಈಗ ಈ ಉದ್ಯೋಗ ಅನ್ನೋ ವಿಚಾರ ಬಂದಾಗ ಸರ್, ಎಲ್ರಿಗೂ ಗೊತ್ತಿರೋ ಸಂಗತಿ ಏನು ಅಂದರೆ, ಸರ್ಕಾರವೇ ಎಲ್ರಿಗೂ ಉದ್ಯೋಗ ಕೊಡೋಕ್ಕಾಗಲ್ಲ ಅಂತ. ವಾಸ್ತವ, ಅದು ಸತ್ಯ. ಇದರ ಆಚೆಗೆ ನಾವು ಬಂದಾಗ ನೀವು ಪ್ರೈವೇಟ್ ಸೆಕ್ಟರಲ್ಲೋ ಬೇರೆ ಯಾವುದೇ ಒಂದು ವಲಯದಲ್ಲೋ ಹೇಗೆ ಉದ್ಯೋಗ ಕ್ರಿಯೇಟ್ ಮಾಡಬಲ್ಲಿರಿ ಅಂತ ಬಂದಾಗ ಅದು ಬಹಳ ಕ್ರೂಷಿಯಲ್ ಆಗುತ್ತೆ ಸರ್. ನೀವು ಈಗಷ್ಟೇ ಕೋಟ್ ಮಾಡ್ತಾ ಇದ್ದೀರಿ. ಕರೆಕ್ಟ್, ನೀವು ಈಗ ಹೇಳಿದ್ದೀರ. ಈಗಾಗಲೇ ಕರ್ನಾಟಕ ರಾಜ್ಯ ಒಂದು ಭಾಳ ಪ್ರಗತಿಪರವಾಗಿರ್ತಕ್ಕಂಥ ರಾಜ್ಯ ಇದೆ. ಇಡೀ ದೇಶಕ್ಕೆ ಹೋಲಿಸಿದರೆ ಇಲ್ಲಿ ಭಾಳಷ್ಟು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸು. ಬ್ಯಾಂಗ್ಳೂರ್ ಇಸ್ ದ ಫಸ್ಟ್ ಡೆಸ್ಟಿನೇಷನ್. ಚೈನಾ ಅಷ್ಟು ಜನಸಂಖ್ಯೆಗೆ ಹೇಗೆ ಊಟ ಹಾಕುತ್ತೆ ಅಂತ ಹೇಳಿದ್ರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಜಾಸ್ತಿ ಸರ್. ನಮ್ಮಲ್ಲಿ ಸೇವಾ ವಲಯ ಜಾಸ್ತಿ, ಯಾವಾಗಲೂ ಅದರ ಮೇಲೆ ಅವಲಂಬನೆ ಜಾಸ್ತಿ. ಈ ಆಮೂಲಾಗ್ರ ಬದಲಾವಣೆಗಳ ದೃಷ್ಟಿಯಿಂದ ಕರ್ನಾಟಕ ಒಂದು ಹೆಜ್ಜೆ ಇಡ್ಬೋದಾ ಸರ್? ನೋಡಿ, ಇದಕ್ಕೆಲ್ಲ ಒಂದು ಪೊಲಿಟಿಕಲ್ ಇದನ್ನು ಬ್ಯಾಕ್ಗ್ರೌಂಡು ಇದೆ. ಕರೆಕ್ಟ್. ಚೈನಾ ಇಟ್ಸ್ ಎ ಕಮ್ಯುನಿಸ್ಟ್ ಕಂಟ್ರಿ. ನಮ್ಮಲ್ಲಿ ಡೆಮೋಕ್ರಸಿ ಇದೆ. ಅಲ್ಲಿ ಅವರು ಏನಂದರೆ ಮಾಸ್ ಮ್ಯಾನುಫ್ಯಾಕ್ಚರಿಂಗಿಗೆ ದೇ ಹ್ಯಾವ್ ಕ್ರಿಯೇಟೆಡ್ ಎ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದೇ ಹ್ಯಾವ್ ಚಾನಲೈಸ್ಡ್ ಫಾರ್ ಇಲ್ಲಿ ನಮ್ಮ ಹತ್ರ ಇರ್ತಕ್ಕಂಥ ನಮ್ಮ ರಿಸೋರ್ಸಸ್ಸಲ್ಲಿ ನಾವು ಈ ಡೆಮೋಕ್ರಸಿಯಲ್ಲಿ ಹೌ ಸಿಸ್ಟಮ್ ವರ್ಕ್ಸ್ ಹಿಯರ್. ಏನಂದರೆ ಈಗ ಎಲ್ರಿಗೂ ಸ್ವಾತಂತ್ರ್ಯ ಇದೆ, ಬಟ್ ಇಲ್ಲಿನೂ ಕೂಡ ಸಾಕಷ್ಟು ಪ್ರಗತಿ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ವಿ ಕ್ಯಾನಾಟ್ ಸೇ ದಟ್ ಚೈನಾ might have gone a step ahead. We are not telling that, but our country has also progressed a lot. Okay. You can compare how was India in 1947 and what were we today. We have progressed. And today Bangalore is a silicon city. You see so much development in Bangalore. ಇಡೀ ವಿಶ್ವ ಬ್ಯಾಂಗ್ಳೂರ್ ಕಡೆ ನೋಡ್ತಾ ಇದೆ. ಸೊ ಸ್ಕೋಪ್ ಈಸ್ ದೇರ್, ಆ್ಯಂಡ್ ಎಸ್ಪೆಷಲಿ ಕರ್ನಾಟಕ ಇಸ್ ಎ ವೆರಿ ಪ್ರೋಗ್ರೆಸಿವ್ ಸ್ಟೇಟ್. ಸೊ ನಮ್ಮ ಮಕ್ಕಳಿಗೆ ಇಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಮತ್ತು ಇಲ್ಲಿ ಅವಕಾಶ ಕೂಡ ಇದೆ. ಹಾಗಾಗಿ ನಾವು ಅವರನ್ನು ಸರಿಯಾದ ರೀತಿಯಾಗಿ ಅವರಿಗೆ ಚಾನಲೈಸ್ ಮಾಡೋದಕ್ಕೆ ನಮ್ಮ ಸರ್ಕಾರ ವಿಶೇಷವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇವತ್ತು ಯುವಕರಿಗೆ ಸಹಕಾರ ಕೊಡಲಿಕ್ಕೆ, ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಸರ್ ನಿಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ನೋಡಿ, ಇಲ್ಲಿ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರು ಈಸ್ ಫೇಮಸ್ ಅಕ್ರಾಸ್ ದ ಗ್ಲೋಬ್. ಶರಣಪ್ರಕಾಶ್ ಪಾಟೀಲರು ಅಂತ ಹೇಳಿದ್ರೆ ತಾಳ್ಮೆಯಿಂದ ಇರ್ತಾರೆ, ಸರಳ ಜೀವಿ, ಎಲ್ಲವನ್ನೂ ಕೇಳಿದ್ದೀವಿ. ಬಟ್ ಅಗ್ರೆಷನ್ಗೂ ಕಡಿಮೆ ಇಲ್ಲ ಸರ್ ತಾವು. ಈಗ ಇತ್ತೀಚೆಗೆ ಇದೇ ದೀನ್ ದಯಾಳ್ ಕೌಶಲ್ಯ, ಗ್ರಾಮೀಣ ಕೌಶಲ್ಯದ ವಿಚಾರದಲ್ಲಿ ನಿಧಿ ಇದ್ದು ಕೆಲಸ ಮಾಡಿದಿರೋ ಏಜೆನ್ಸಿಗಳನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಸಿರಿ ತಾವು. ನೋಡಿ, ಸಿ ದ್ಯಾಟ್ ಈಗ ಯಾವುದೇ ಕೆಲಸ ಮಾಡುವಾಗ ಇಫ್ ದೇ ಆರ್ ನಾಟ್ ವರ್ಕಿಂಗ್ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದಟ್ ಈಸ್ ಮೈ ಪಾಲಿಸಿ. ನೋಡಿ, ವಿ ಗಿವ್ ದಮ್ ಅಪರ್ಚುನಿಟಿ, ದೇ ನೀಡ್ ಟು ವರ್ಕ್ ಅಪ್ರೋಪ್ರಿಯೇಟ್ಲಿ. ಇಲ್ಲ ಅಂತಂದರೆ ವಿ ನೀಡ್ ಟು ಟೇಕ್ ಆ್ಯಕ್ಷನ್ ಬಿಕಾಸ್ ಮೈ ಆಲ್ವೇಸ್ ಇಟ್ಸ್ ಎ ನೋ ನಾನ್ ಸೆನ್ಸ್ ಅಪ್ರೋಚ್. ನೀವು ಸರಿಯಾಗಿದ್ದರೆ ವಿಲ್ ಸಪೋರ್ಟ್ ಯು. ಇಫ್ ಯು ಆರ್ ನಾಟ್ ದೇರ್ ದೆನ್ ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಷ್ಟೇ. ನಾಟ್ ವಿತ್ ಎನಿ ಇಂಟೆನ್ಷನ್. ಓನ್ಲಿ ಥಿಂಗ್ ಇಸ್ ದ ಪರ್ಪಸ್ ಆಫ್ ದ ಗೌರ್ಮೆಂಟ್ ಶುಡ್ ಬಿ ಸರ್ವ್ಡ್ ಆ್ಯಂಡ್ ಇಟ್ ಶುಡ್ ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ, ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ದ್ಯಾಟ್ ಈಸ್ ಮೈ ಪಾಲಿಸಿ. ಈ ಕೌಶಲ್ಯ ಅಭಿವೃದ್ಧಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ ಸರ್, ಇದು ಅನೇಕ ಸರ್ಕಾರಗಳ ಅವಧಿಯಲ್ಲಿ ನಾವು ಗಮನಿಸಿದಾಗ ಇದೆ ಅಂದರೆ ಇದೆ, ಹೆಸರಿಗಿದೆ. ಈ ಸನ್ನಿವೇಶದಿಂದ ಈಗ ನಾವು ಅನೇಕ ಹುದ್ದೆಗಳು ನೋಡಿದಾಗ ಕೆಲವು ವ್ಯಕ್ತಿಗಳು ಬಂದು ಇಂಥ ಹುದ್ದೆಲಿ ಇಷ್ಟೆಲ್ಲ ಕೆಪಾಸಿಟಿ ಇತ್ತಾ, ಹೀಗೆಲ್ಲ ಮಾಡಬಹುದಾಗಿತ್ತಾ ಅಂತ ಜನ ಹುಬ್ಬೇರುವಂತಾಗಿದೆ ಸರ್. ಆ ರೀತಿಯಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ಇಲಾಖೆ ತಾವು ಏನೇನು ಮಾಡಬಹುದು? ಈಗ ಕೌಶಲ್ಯ ಅಭಿವೃದ್ಧಿ ಭಾಳ ಒಂದು ಮಹತ್ವ ಯಾಕೆ ಬಂದಿದೆ ಅಂದರೆ, ಇವತ್ತು ಇಡೀ ಜಗತ್ತಿನಲ್ಲಿ ಸ್ಕಿಲ್ಲಿಗೆ ಭಾಳ ಒಂದು ಇದು ಇದೆ, ಅಂದರೆ ಇಂಪಾರ್ಟೆನ್ಸ್ ಇದೆ ಇಡೀ ವಿಶ್ವದಲ್ಲಿ. ಹೀಗೆ ಬೇರೆ ಬೇರೆ ದೇಶದಲ್ಲೂ ಕೂಡ ಸ್ಕಿಲ್ಡ್ ಮ್ಯಾನ್ ಪವರ್ಗೆ ಭಾಳ ಡಿಮಾಂಡ್ ಇದೆ. ನಮ್ಮ ದೇಶದಲ್ಲಿ ಏನು ಮಾನವ ಸಂಪನ್ಮೂಲ ಇದೆಯಲ್ಲ, ನಮ್ಮ ಪಾಪ್ಯುಲೇಷನ್ ಈಸ್ ಅವರ್ ಸ್ಟ್ರೆಂತ್. ಓನ್ಲಿ ಥಿಂಗ್ ವಾಟ್ ವಿ ನೀಡ್ ಟು ಡೂ ಇಸ್ ವಿ ನೀಡ್ ಟು ಸ್ಕಿಲ್ ದೆಮ್ ಅಪ್ರೋಪ್ರಿಯೇಟ್ಲಿ so that not for Karnataka or India, for globally, that opportunity is there and that potential is there in Karnataka. So we need to utilize that.
ಹಾಗಾಗಿ ಇವತ್ತು ನಾವು ನಮ್ಮ ಹತ್ರ GTTC ಇದೆ. ಈಗ ಸುಮಾರು 3,000 ಮಕ್ಕಳು ಪ್ರತಿ ವರ್ಷ ಓದ್ತಾರೆ 33 GTTCಯಲ್ಲಿ. 100% ಪ್ಲೇಸ್ಮೆಂಟ್ ಇದೆ ಅವ್ರಿಗೆ. ಸೊ ವಿ ಆರ್ ಇನ್ ದಿಸ್ ನೆಕ್ಸ್ಟ್ ಇಯರ್ ವಿ ಆರ್ ಟ್ರೈಂಗ್ ಟು ಎನ್ಹಾನ್ಸ್ ಇಟ್ ಟು 5,000 ಸೊ ದಟ್ ಅಟ್ ಲೀಸ್ಟ್ 5,000 ಸ್ಟೂಡೆಂಟ್ಸ್ ವಿ ಆರ್ ಗಿವಿಂಗ್ ಎಂಪ್ಲಾಯಬಲ್ ಎಜುಕೇಷನ್. ಆಮೇಲೆ ನಮ್ಮ ITI ಕಾಲೇಜಸ್ಸಲ್ಲಿ ವಿ ಆರ್ ಟ್ರೈಂಗ್ ಟು ಇಂಪ್ರೂವ್. ಈ ಗೌರ್ಮೆಂಟ್ ITI ಕಾಲೇಜು GTTCಯಲ್ಲಿ KGTTಯಲ್ಲಿ ಟ್ರೈನಿಂಗ್ ಕಾಂಪೋನೆಂಟ್ ವಿ ಆರ್ ಇಂಪ್ರೂವಿಂಗ್. ಈವನ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆ, ಅಲ್ಲೂ ಕೂಡ ವಿ ಆರ್ ಟ್ರೈಂಗ್ ಟು ಗಿವ್ ಅಪ್ರೋಪ್ರಿಯೇಟ್ ಸ್ಕಿಲ್ಸು. ಆಮೇಲೆ ಯುವನಿಧಿ ಕಾರ್ಯಕ್ರಮದಲ್ಲೂ ಕೂಡ ವಿ ಆರ್ ಟ್ರೈಂಗ್ ಟು ಲಿಂಕ್ ದೆಮ್ ಟು ಎಂಪ್ಲಾಯ್ಮೆಂಟ್ ಇನ್ ಫ್ಯೂಚರ್. ಅಪಾರ್ಟ್ ಫ್ರಮ್ ಗಿವಿಂಗ್ ದೆಮ್ ಯುವನಿಧಿ ಒಂದು ಹಣದ ಜೊತೆಗೆ ನಾವು ಕೌಶಲ್ಯ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ಇನ್ನೂ ಒಂದು ಓವರ್ಸೀಸ್ ಪ್ಲೇಸ್ಮೆಂಟಿಗೆ ಒಂದು ಹೊಸ ಕಂಪ್ನಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಕೇರಳ ಮಾದರಿಯಲ್ಲೂ ಕೂಡ ಆಲೋಚನೆ ಇದೆ. ಓಕೆ ಸರ್, ಕೆಲವರು ಯಾವ್ಯಾವುದೋ ಯೋಜನೆಗಳ ಬಗ್ಗೆ ತುಂಬ ಜೋರಾಗಿ ಮಾತಾಡ್ತಿರ್ತಾರೆ. ಈ 5 ಗ್ಯಾರಂಟಿ ಯೋಜನೆಗಳು ಸರ್, ಒಬ್ಬ ವ್ಯಕ್ತಿಯಾಗಿ, ಒಬ್ಬರು ಸಚಿವರಾಗಿ, ಕರ್ನಾಟಕದ ರಾಜ್ಯದ ಒಬ್ಬ ವ್ಯಕ್ತಿಯಾಗಿ ಈ 5 ಗ್ಯಾರಂಟಿ ಯೋಜನೆಗಳು ಜನಜೀವನದ ಮೇಲೆ ಏನು ಚೇಂಜಸ್ ಮಾಡಿದೆ ಅಂತ ಹೇಳ್ತೀರಿ ಸರ್? ನೋಡಿ, ಇದಕ್ಕೆ BJP ಅವರು ಮತ್ತು ಅಪೋಸಿಷನ್ ಅವರು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಅವರಿಗೆ ಸಾಮಾನ್ಯ ಜನರ ಬದುಕಿನ ಒಂದು ಸತ್ಯಾಸತ್ಯತೆಯ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಾವು ಕೆಳಮಟ್ಟದಿಂದ, ನಾನು ಜಿಲ್ಲಾ ಪಂಚಾಯತ್ನಿಂದ, ಆಮೇಲೆ ನಾನು ಯುವ ಕಾಂಗ್ರೆಸ್ನಿಂದ ಬಂದಿರೋದ್ರಿಂದ ನಾನು ಜನರಿಗೆ ಭಾಳ ಹತ್ತಿರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಾನು ಶಾಸಕನಾಗಿದ್ದಾಗಲೂ ಕೂಡ ಪ್ರತಿನಿತ್ಯ ಮತಕ್ಷೇತ್ರದಲ್ಲಿ ದಿನಾಲೂ ಜನರನ್ನು ಭೇಟಿ ಮಾಡ್ತಕ್ಕಂಥದ್ದು, ಹಳ್ಳಿಗೆ ನಾವು ಭೇಟಿ ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಸಮಸ್ಯೆಗೆ ಬಗೆಹರಿಸ್ತಕ್ಕಂಥದ್ದು. ಹಾಗಾಗಿ ಇವರಿಗೆ ವಿಶೇಷವಾಗಿ ಈ ಸರ್ಕಾರ 5 ಗ್ಯಾರಂಟಿ ಮುಖಾಂತರ ಸಾಮಾನ್ಯ ಜನರ ಮನೆಗೆ, ಅವ್ರ ಬಾಗಿಲಿಗೆ ನಾವು ಇವತ್ತು ಸರ್ಕಾರದ ಬೊಕ್ಕಸದ ಸಿಂಹಪಾಲನ್ನು ಮುಟ್ಟಿಸ್ತಾ ಇದ್ದೀವಿ. ಇದರಲ್ಲಿ ಖಂಡಿತವಾಗಿಯೂ ಕೂಡ ನೋಡಿ, ಈಗ ಯಾಕೆ ಕೊಡ್ತಾ ಇದ್ದೀವಿ ನಾವು, ಇದು ಭಾಳ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇವತ್ತು ನಾವು ಯಾಕೆ ಗೃಹಲಕ್ಷ್ಮಿ ಮಾಡಿದ್ದೀವಿ? 2,000 rupees ಎವ್ರಿ ಫ್ಯಾಮಿಲಿ ಥ್ರೂಔಟ್ ದ ಕರ್ನಾಟಕ ಅಂತಂದರೆ ಸುಮಾರು 1,19,00,000 ಏನೋ ಹೌಸ್ ಹೋಲ್ಡ್ಸ್ ಇದಕ್ಕೆ ಎನ್ರೋಲ್ ಆಗಿದ್ದಾರೆ. ಉದ್ದೇಶ ಏನಂದರೆ ನೋಡಿ, ನಮ್ಮ ಬಡವರು ಬದುಕೋದು ಕಷ್ಟ ಆಗಿದೆ. ಈಗ ಸಾಕಷ್ಟು ಪದಾರ್ಥಗಳ ಬೆಲೆ ಏರಿಕೆ ಅಂತಂದ ಜನರು ಬದುಕೋದು ಕಷ್ಟ ಆಗಿದೆ. ಅದಕ್ಕೆ ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಬಡವರ ಕೈಯಲ್ಲಿ ಹಣ ಕೊಟ್ಟರೆ ಅದು ವೇಸ್ಟ್ ಆಗಲ್ಲ. ಇಟ್ ವಿಲ್ ಕಮ್ ಬ್ಯಾಕ್ ಇನ್ ದ ಮಾರ್ಕೆಟ್, ಇಟ್ ವಿಲ್ ಇಂಪ್ರೂವ್ ದ ಎಕಾನಮಿ ಅಂತಕ್ಕಂಥ ವಿಶ್ವಾಸ ನಮ್ಮದು. ಆಮೇಲೆ ಇದು ಗೃಹ ಜ್ಯೋತಿ ಇರ್ಬೋದು, ಈವನ್ ನಮ್ಮ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಇವೆಲ್ಲ ಕಾರ್ಯಕ್ರಮದ ಮುಖಾಂತರ ನಾವೇನು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಲ್ಲ, ಅವ್ರಿಗೂ ಕೂಡ ಸ್ವಾಭಿಮಾನದ ಬದುಕು ಸಿಗಬೇಕು. ಇನ್ನೊಂದು ಸರ್, ಈಗ ಇದೇ ಯೋಜನೆಗಳಿಗೆ ಒಂದು ನೀವು ನಿಮ್ಮ ಸರ್ಕಾರ ಗ್ಯಾರಂಟಿ ಸ್ಕೀಮ್ಸ್ ಅಂತ ನೀವು ಕರಿತೀರಿ. ಮಿಟ್ಟಿ ಭಾಗ್ಯ, ಜನ ಸೋಮಾರಿ ಮಾಡಿಬಿಡುತ್ತೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಈ ಟೀಕೆಗಳು ಬಂದಾಗ ಸರ್ ತಾವು ರಿಸೀವ್ ಮಾಡಿದ ರೀತಿ ನೋಡಿ, ಈಗ ಈ ರೀತಿ ಮಾತಾಡೋರು ಒಂದು ವರ್ಗ ಇದೆ, ಒಂದು ವರ್ಗದ ಜನ ಈ ರೀತಿ ಮಾತಾಡ್ತಾರೆ. ಅವರಿಗೆ ಸಾಮಾನ್ಯ ಜನರ ಕಷ್ಟ ಗೊತ್ತಿಲ್ಲ, ಅವರಿಗೆ ಬಡತನ ಗೊತ್ತಿಲ್ಲ. ಇವರು ಅಂದರೆ ಸಾಮಾನ್ಯ ಜನ ಅವರಿಗೆ ನಾವು ಯಾಕೆ ಇದನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಅವರು ಕೂಡ ದಿನನಿತ್ಯದ ಅಂದರೆ ಅವರ ಬದುಕಿಗೆ ಹೋರಾಟ ನಡೀತಾ ಇದೆ ಅವ್ರದ್ದು. ನಮಗೆ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆಗ ಬಂದಿದೆ. ಅವ್ರು ಇನ್ನೂ ದೇ ಆರ್ ಫೈಟಿಂಗ್ ಫಾರ್ ದೇರ್ ಲೈವ್ಲಿಹುಡ್. ದಿನನಿತ್ಯದ ಅವರು 2 ಹೊತ್ತಿನ ಊಟದಗೋಸ್ಕರ ಅವರ ಜೀವನ ಅಂದರೆ ಸ್ಟ್ರಗಲ್ ನಡೀತಾ ಇದೆ. ಅದರಿಂದ ನಾವು ಅವ್ರಿಗೆ ತಪ್ಪಿಸ್ಬೇಕಂತೀವಿ. ಯಾಕಂತಂದರೆ ಅವರು ಕಂಫರ್ಟೇಬಲ್ ಆಗಿದ್ರೆ ಮುಂದಿನ ಆಲೋಚನೆ ಮಾಡ್ತಾರೆ. ಅವರು ತಮ್ಮ ಮಕ್ಕಳಿಗೆ ಅವರಿಗೆ ಊಟಕ್ಕೆ ಕಮ್ಮಿ ಇಲ್ಲ ಅಂತಂದರೆ ಸರ್ಕಾರ ಇಫ್ ದ ಟೇಕ್ ಕೇರ್ ಆಫ್ ದಮ್ ವೆಲ್, ಅವ್ರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸೋದ್ರಲ್ಲಿ ಅವರು ಕೂಡ ಒಳ್ಳೆಯ ಜೀವನ, ಮತ್ತು ಬೇರೆ ಅವರ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಅವರು ಬೇರೆ ಏನೋ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಎಲ್ಲರೂ ಮ್ಯಾನ್ಯುವಲ್ಲೇ ಮಾಡಬೇಕಂದ್ರೆ ಬಡವರಾಗೇ ಇರಬೇಕು, ಶ್ರೀಮಂತರು ಅವ್ರ ಮೇಲೆ ಸವಾರಿ ಮಾಡಬೇಕು ಅಂತ ಅವ್ರ ಅರ್ಥ ಅದು. ಹಾಗಾಗಿ ನಾವು ಬಡವರಿಗೆ ಈ ರೀತಿ ಸಹಾಯ ಮಾಡಿದರೆ ಅವರು ಕೂಡ ಬೇರೆ ಆಲೋಚನೆ ಮಾಡ್ತಾರೆ. ಅವ್ರಿಗೂ ಕೂಡ ಒಂದು ಸ್ವಲ್ಪ ಜೀವನದಲ್ಲಿ ಏನೋ ನಾವು ಕೂಡ ಇಲ್ಲಿ ಸಮಾಜದಲ್ಲಿ ಗೌರವದಿಂದ ಬಾಳ್ತಾ ಇದ್ದೀವಿ ಅಂತಕ್ಕಂಥ ಗೌರವ ಕೊಡ್ಬೇಕು ತಾನೇ. ಇಟ್ಸ್ ಅ ಫಂಡಮೆಂಟಲ್ ಡ್ಯೂಟಿ ಆಫ್ ಎನಿ ಡೆಮೊಕ್ರೆಟಿಕ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅಂತ ನಮ್ಮ ಭಾವನೆ ಇದು. ಬೇರೆಯವ್ರ ಭಾವನೆ ಇದಕ್ಕೇನು ಟೀಕೆ ಮಾಡ್ತಾ ಇದ್ದಾರಲ್ಲ, ದೇ ಆರ್ ಆಲ್ ವಿತ್ ಡಿಫ್ರೆಂಟ್ ಐಡಿಯಾಲಜಿ. ಬಜೆಟ್ನ ಸಿಂಹ ಪಾಲನ್ನು ಈ ಗ್ಯಾರಂಟಿ ಯೋಜನೆಗಳಿಗಾಗಿ ಎತ್ತಿಟ್ಟಿದ್ದೀವಿ ಅಂತ ನೀವು ಹೇಳ್ತಾ ಇದ್ರಿ ಸರ್. ಸೊ ಈ ಆದಾಯದ ಮೂಲಗಳು ಸೃಷ್ಟಿ ಮಾಡೋದು ಕೂಡ ಒಂದು ಸವಾಲು ಆಗಬಲ್ಲದು, ತಮಗೆ ಆಗಬೇಕಾಗತ್ತೆ ಅಂತ ನಾನು ಕಾಣುತ್ತೆ. ಅದು ಹೇಗೆ ಸರಿದೂಗಿಸೋದು ಹೇಗೆ? 100% ನೋಡಿ, ನಮ್ಮ ಗ್ರೋತ್ ರೇಟ್ ಕಳೆದ ಸರ್ಕಾರದಲ್ಲಿ ರಿಸೋರ್ಸ್ ಮೊಬಿಲೈಸೇಷನ್ ಚೆನ್ನಾಗಿರಲಿಲ್ಲ. ಬಿಕಾಸ್ ದೇರ್ ವಾಸ್ ಲಾಟ್ ಆಫ್ ಕರಪ್ಷನ್ ಇನ್ ದ ಗೌರ್ಮೆಂಟ್ ಆ್ಯಂಡ್ ದೇ ವರ್ ನಾಟ್ ಏಬಲ್ ಟು ಮೊಬಿಲೈಸ್ ದ ರಿಸೋರ್ಸಸ್. ಆಮೇಲೆ ದೇರ್ ಲಾಟ್ ಆಫ್ ಅನ್ನೆಸರಿ ಎಕ್ಸ್ಪೆಂಡಿಚರ್ಸ್. ಈಗ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಈ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರು ಭಾಳ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ.
ಹಾಗಾಗಿ 100% ನಮ್ಮ ಈ ಒಂದು ರಿಸೋರ್ಸ್ ಮೊಬಿಲೈಸೇಷನಲ್ಲಿ ನಾವು ಯಾವುದೇ ರೀತಿ ನಮಗೆ ತೊಂದರೆ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಭಾವನೆ ಇದೆ. ನಮ್ಮ ಗ್ರೋತ್ ರೇಟ್ ಇಸ್ ಗೋಯಿಂಗ್ ಟು ಇಂಪ್ರೂವ್ ಇನ್ ಫ್ಯೂಚರ್. ಓಕೆ. ಬಟ್ ನಮಗೇನಂದರೆ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ. ನಮಗೆ ಬರಬೇಕಾಗಿರ್ತಕ್ಕಂಥ ಆದಾಯ ಆ 15 ಫೈನಾನ್ಸ್ ಕಮಿಷನಲ್ಲಿ ಅದನ್ನು ಕಡಿತ ಮಾಡಿ ಇವತ್ತು ನಮಗೆ ಅದರಿಂದ ಸ್ವಲ್ಪ ತೊಂದರೆ ಆಗಿದೆ. ಸುಮಾರು 50,000 ಕೋಟಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರದಿಂದ. ಆದರೂ ಕೂಡ ನಮ್ಮ ರಾಜ್ಯದಲ್ಲಿ ಆ ಪೊಟೆನ್ಷಿಯಲ್ ಫಾರ್ ಗ್ರೋತ್ ಇದೆ. ಇಫ್ ದ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಸ್ ಡನ್ ಅಪ್ರೋಪ್ರಿಯೇಟ್ಲಿ ಆ್ಯಂಡ್ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ ಇಂದ ರಿಸೋರ್ಸ್ ಮೊಬಿಲೈಸೇಷನ್ ಆಗಲಿಕ್ಕೆ ಭಾಳ ದೊಡ್ಡ ಪೊಟೆನ್ಷಿಯಲ್ ನಮ್ಮ ರಾಜ್ಯದಲ್ಲಿದೆ. ಓಕೆ. ಈ ಸರ್ಕಾರ ಆಯಿತು ಸರ್, ಈಗ ಒಂದು ಪಾರ್ಟಿಯಾಗಿ ಲೋಕಸಭಾ ಚುನಾವಣೆಗೆ ಹೇಗೆ ತಯಾರಾಗ್ತಿದ್ದೀರಿ ಸರ್ ತಾವು? ನೋಡಿ, ನಮ್ಮ ಪಕ್ಷ ಖಂಡಿತವಾಗಿಯೂ ಕೂಡ ಲೋಕಸಭಾ ಚುನಾವಣೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಮತ್ತು ಈ ಸಾರಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಸೀಟ್ಗಳು ಬರ್ತಕ್ಕಂಥದ್ದಕ್ಕೆ ನಿರೀಕ್ಷೆ ಇದೆ ಮತ್ತು ನಾವು ಎಲ್ಲ ತಯಾರಿ ಕೂಡ ಮಾಡ್ತಾ ಇದ್ದೀವಿ. ಓಕೆ. ಇದು ಧರ್ಮ ವರ್ಸಸ್ ಗ್ಯಾರಂಟಿನಾ, ಧರ್ಮ ಪ್ಲಸ್ ಗ್ಯಾರಂಟಿನಾ? ನೋಡಿ, ನಮ್ಮದು ರಾಮ ಪ್ಲಸ್ ಗ್ಯಾರಂಟಿ. ನೋಡಿ, ಇದು ನಮ್ಮದು ಯಾವತ್ತೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತು ಸಮಾಜದಲ್ಲಿ ಕಟ್ಟಕಡೆಯ ಮನುಷ್ಯನಿಗೆ ಸ್ವಾಭಿಮಾನದ ಬದುಕು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಇದೆ. ಅದರ ಮೇಲೆ ನಮ್ಮ ಪಾಲಿಸಿ, ನಮ್ಮ ಪ್ರೋಗ್ರಾಮ್ಸ್ ಇರ್ತದೆ. ಆದರೆ BJP ಅವ್ರು ನಿಮಗೆ ಗೊತ್ತಿದೆ, ಅವರು ಕೇವಲ ಭಾವನಾತ್ಮಕ ವಿಷಯಗಳಲ್ಲಿ ಅವರ ಜನರಲ್ಲಿ ಗೊಂದಲವನ್ನು ಸೃಷ್ಟಿಸಿ ಅದರ ಲಾಭ ಪಡಿಬೇಕು ರಾಜಕೀಯವಾಗಿ ಅಂತ ಅವ್ರ ಪ್ರಯತ್ನ ಇರುತ್ತೆ. ಬಟ್ ನಮ್ದು ಯಾವತ್ತೂ ಪಾಸಿಟಿವ್ ನಮ್ಮ ಅಪ್ರೋಚ್ ಇರುತ್ತೆ. ನಾವು ಜನರ ಹತ್ರ ನಾವು ಏನಂತ ಹೋಗ್ತೀವಿ ಅಂತಂದರೆ, ನೋಡಿ, ನಾವು ಈ ಅಭಿವೃದ್ಧಿ ಮಾಡ್ತೀವಿ, ನಮಗೆ ಮತ ಕೊಡಿ ಅಂತ ಹೇಳ್ತೀವಿ. ನಮ್ಮ ಪ್ರೋಗ್ರಾಮ್ಸ್ ಮೇಲೆ ಮತ ಕೇಳ್ತೀವಿ. ನಾವು ಸಮಾಜದಲ್ಲಿ ಶಾಂತಿ, ಸಮೃದ್ಧಿ, ಪ್ರೋಗ್ರೆಸ್ ಮೇಲೆ ನಾವು ಮತ ಕೇಳ್ತೀವಿ. ಆದರೆ BJP ಹಂಗಲ್ಲ. ಅವರು ಸಮಾಜದಲ್ಲಿ ಭಯ ಇಲ್ಲ ವಿಚಾರಕ್ಕೆ. ನೋಡಿ, ನಮಗೆ ಧಾರ್ಮಿಕ ಅಜೆಂಡಾಗಳು ಇಟ್ಕೊಂಡು ನೋಡಿ, ನಮಗೆ ಭಯ ಯಾಕಿಲ್ಲ ಅಂತಂದರೆ ಅವರ್ ಅಜೆಂಡಾ ಇಸ್ ಕ್ಲಿಯರ್. ನಮ್ಮ ಇಂಟೆನ್ಷನ್ ಇಸ್ ಪ್ರೋ ಪಬ್ಲಿಕ್. ಯು ನಾಟ್ ಇನ್ ಅ ಡೈಲಮಾ ಟು? Of course not. Why should we be? Because our intentions are clear. Whether to support or not. To whom? In Ayodhya issue. No, see, that is nothing to do politically. You see, ಇದು ಧರ್ಮದ ವಿಷಯ. ಎಲ್ರಿಗೂ ತಮ್ಮ ಜೀವನದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಹಸ್ ಗಿವನ್ ಎ ರೈಟ್. ನಿಮ್ಮ ಧರ್ಮ ನಿಮ್ಮ ಪಾಲನೆ ಮಾಡಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅವರೇ ಕೊಟ್ಟಿದ್ದಾರೆ. ಯು ಕ್ಯಾನ್ ಫಾಲೋ ಎನಿ ರಿಲಿಜನ್ ಯು ವಾಂಟ್. ದಟ್ ಈಸ್ ನಥಿಂಗ್ ಟು ಡೂ ವಿತ್ ಪಾಲಿಟಿಕ್ಸ್. People should vote to people who are working dispassionately, honestly, in the interest of public. That's how our democracy should run. Not on the basis of the caste or some ಯಾವುದೋ ಧಾರ್ಮಿಕ ವಿಷಯಕ್ಕೆ ವೋಟ್ ಹಾಕಿದರೆ ಅದು ನಮ್ಮ ದೇಶದ ಭವಿಷ್ಯ, ನಮ್ಮ ಯುವಕರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಲಿಸಿ ಮೇಲೆ, ನಮ್ಮ ನಡವಳಿಕೆ ಮೇಲೆ, ನಮ್ಮ ನಿಸ್ವಾರ್ಥತೆ ಮೇಲೆ, ನಮ್ಮ ಪ್ರಾಮಾಣಿಕತೆ ಮೇಲೆ ವೋಟ್ ಹಾಕಬೇಕು. ಅಂದಾಗ ಮಾತ್ರ ದೇಶ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಏನೇನೋ ಕಾರಣ ಹೇಳಿ ವೋಟ್ ತೊಗೊಂಡು ಮತ್ತು ಅಧಿಕಾರಕ್ಕೆ ಬಂದಾಗ ನಾವು ರಾಜ್ಯನೇ ಲೂಟಿ ಹೊಡೆದು ಯಾವ ರೀತಿ BJP ಸರ್ಕಾರ ಮಾಡಿದ್ರು ನೋಡಿದ್ರಲ್ಲ ನೀವು. Who is setting agenda for this election, sir? Who is setting agenda? See, who is ahead? See, the question is Congress has its own base. Okay. And our agenda is very clear in mind. We are public interest ಅಲ್ಲಿ ವಿಶೇಷವಾಗಿ ಇವತ್ತು ಅವರ್ ಅಜೆಂಡಾ ಇಸ್ ಡೆವಲಪ್ಮೆಂಟ್. ವಾಟ್ ಎವರ್ ದ ಸರ್ಕಮ್ಸ್ಟಾನ್ಸಸ್ ಪೊಲಿಟಿಕಲ್ ಆಗಿರ್ಬೋದು. ಅವರ್ ಅಜೆಂಡಾ ಇಸ್ ಆಲ್ವೇಸ್ ಡೆವಲಪ್ಮೆಂಟ್. ಅವರ್ ಅಜೆಂಡಾ ಇಸ್ ಗುಡ್ ಗವರ್ನೆನ್ಸ್. ಅವರ್ ಅಜೆಂಡಾ ಇಸ್ ಫಾರ್ ದ ಫ್ಯೂಚರ್ ಆಫ್ ದ ಯಂಗ್ಸ್ಟರ್ಸ್ ಆಫ್ ದಿಸ್ ಸ್ಟೇಟ್ ಆ್ಯಂಡ್ ದ ಕಂಟ್ರಿ. ಆ್ಯಂಡ್ ಅವರ್ ಅಜೆಂಡಾ ಇಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಪುವರ್. These are the agenda of the Congress. These are not going to change under any circumstances. That I can assure you. ಕರ್ನಾಟಕ ಮತ್ತು ತೆಲಂಗಾಣ ಸರ್, ಈ ಮುಂದಿನ ಲೋಕಸಭಾ ಚುನಾವಣೆಗೆ ಒಂಥರ ಫ್ಲಾಗ್ಶಿಪ್ ಸ್ಟೇಟ್ಗಳ ರೀತಿನ ಸರ್ ಎರಡು ರಾಜ್ಯಗಳಲ್ಲಿ we are going to win sizable number of seats. Okay. That much I can tell you. Okay. ಇದು ಇಡೀ ದೇಶಕ್ಕೆ ನೋಡಿ, ದೇಶಕ್ಕೆ ಅಫ್ಕೋರ್ಸ್ ದೇಶಕ್ಕೆ ಬದಲಾವಣೆ ಪರ್ವ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಕೆಲವು ದಿನಗಳಲ್ಲಿ ಆಗ್ತದೆ ಅಂತ ನಮ್ಮ ಅಂದಾಜಿದೆ. ಯಾಕಂದರೆ ಯು ಕ್ಯಾನಾಟ್ ಫೂಲ್ ಎವ್ರಿಬಡಿ ಆಲ್ ದ ಟೈಮ್. You can fool some people for some time. Okay. Not all the but time. you not all the time. Okay. ಹಾಗಾಗಿ ಜನ ವಿಲ್ ಸಿ ಥ್ರೂ ದೇರ್ ಮುಖವಾಡ ಕಳಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಯಾಕಂದರೆ ಭಾಳ ದಿವಸ ನೀವು ಸುಳ್ಳು ಹೇಳಿ ಸುಮ್ಮನೆ ಜನರಿಗೆ ಮೋಸ ಮಾಡಿ ಜನರ ಅಂದರೆ ಅವರ ಒಂದು ಅಟೆನ್ಷನನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಯು ಕಾಂಟ್ ಫೂಲ್ ದೆಮ್ ಆಲ್ ದ ಟೈಮ್. ಓಕೆ ಸರ್, ಒಂದು ಫೈನಲ್ ಕ್ವಶನ್ ಬೀಳ್ಕೊಡ್ತೀನಿ ನಾನು ನಿಮ್ಮನ್ನು. ಈ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರೋ ಒಬ್ಬ ಯುವಕ ಡಿಗ್ರಿ ಮುಗಿಸಿರೋ, ಡಿಪ್ಲೊಮಾ ಮುಗಿಸಿರೋ 6 ತಿಂಗಳಲ್ಲಿ ನಿಮ್ಮ ಈ ಇಂಟರ್ವ್ಯೂ ನೋಡ್ತಾ ಇದ್ದರೆ ಆ ಹುಡುಗನ ಏನು ಹೇಳಿಕ್ಕೆ ಬಯಸ್ತೀರಿ? ನಾನು ಇಷ್ಟೇ ಹೇಳ್ಬೋದು ಏನಂತಂದರೆ, ಈ ರಾಜ್ಯದ ಎಲ್ಲ ಯುವಕರು ನಿಮಗೆ ಖಂಡಿತವಾಗಿ ಒಳ್ಳೆಯ ಭವಿಷ್ಯ ಇದೆ. ಸರ್ಕಾರ ನಿಮ್ಮ ಜೊತೆಗಿದೆ. ಬಟ್ ಒಂದು ನಿಮ್ಮ ಕಡೆಯಿಂದ ಏನಂದರೆ ನಿಮ್ಮದು ಕೂಡ ಸತತ ಪ್ರಯತ್ನ ಇರಬೇಕು. ಅಂಟಿಲ್ ಅನ್ಲೆಸ್ ಐ ಟ್ರೈ ಮೈಸೆಲ್ಫ್, ನಮ್ಮ ಪ್ರಯತ್ನ, ನಮ್ಮ ಪರ್ಸಿವರೆನ್ಸ್ ಇಲ್ಲದೇ ಏನೂ ಆಗೋದಿಲ್ಲ. ಯು ಶುಡ್ ನಾಟ್ ಗೆಟ್ ಡಿಸಾರ್ಟೆಂಡ್ ಇನ್ 1 or 2 ಫೇಲ್ಯೂರ್ಸ್. ಬಟ್ ದಿಸ್ ಇಸ್
ಅನ್ರಿಲೆಂಟಿಂಗ್ ಎಫರ್ಟ್ ನಿಮ್ದು ಯಾವತ್ತೂ ಇರಬೇಕು. ಸರ್ಕಾರ ಯಾವತ್ತೂ ನಿಮ್ಮ ಜೊತೆಗಿರ್ತದೆ. ನಿಮಗೆ ಯುವ ನಿಧಿ ಹಣ ಕೊಡೋದ್ರ ಜೊತೆಗೆ ವಿಲ್ ಟ್ರೈ ಟು ಗಿವ್ ಬೆಟರ್ ಸ್ಕಿಲ್ಸ್ ಆ್ಯಂಡ್ ಆಲ್ಸೋ ಪ್ಲೇಸ್ ಯು. ದ್ಯಾಟ್ ವಿಲ್ ಅವರ್ ಗೌರ್ಮೆಂಟ್ ವಿಲ್ ಆನೆಸ್ಟ್ಲಿ ಟ್ರೈ. ನೀವು ಕೂಡ ಪ್ರಯತ್ನದಲ್ಲಿ ಜಾರಿ ಇಡಿ. ಒಳ್ಳೆ ರೀತಿಯಿಂದ ಓದ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಒಳ್ಳೆ ರೀತಿಯಿಂದ ಮಾಡಿ, ಆಮೇಲೆ ಯಾರು ಓದಿ ಮುಗಿಸಿದ್ದಾರೆ ಯು ಆಲ್ಸೋ ಟ್ರೈ ಟು ಫೈಂಡ್ ಸಮ್ ಅದರ್ ಸ್ಕಿಲ್ಸ್ ವೇರ್ ಯು ಕ್ಯಾನ್ ಬಿ ಎಂಪ್ಲಾಯ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. TV5ನ ಈ ಸಂದರ್ಶನದಲ್ಲಿ ಪಾಲ್ಗೊಂಡು ತಾವು ಮಾತನಾಡೋದಕ್ಕಾಗಿ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಇದು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೊಂದಿಗಿನ ವಿಶೇಷ ಸಂದರ್ಶನ ಆಗಿತ್ತು. ನಮಸ್ಕಾರ.